ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಆರಾಧ್ಯ ದೈವನಾಗಿರುವಂತಹ ಮಲೆಮಹದೇಶ್ವರರಲ್ಲಿ ನೆನೆಯುತ್ತಾ, ಆರಾಧ್ಯ ದೈವನಾಗಿರುವಂತಹ ಮಲೆಮಹದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ, ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋಣ. ವಾರದ ಕವಡೆಶಾಸ್ತ್ರದ ಭವಿಷ್ಯವನ್ನು, ಅಂದರೆ ಪೂರ್ತಿ ವಾರ ಕವಡೆಶಾಸ್ತ್ರದ ಪ್ರಕಾರ ವಾರ ಭವಿಷ್ಯ ಹೇಗಿರುತ್ತೆ ಅನ್ನುವಂಥ ವಿಚಾರವನ್ನ ನಾವು ತಿಳಿಯೋಣ. ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಮೊದಲನೇದಾಗಿ ಈ ವಾರದ ಹೈಲೈಟ್ಸ್ ಅನ್ನ ನಾವು ನೋಡೋದಾದ್ರೆ, ಶ್ರೀ ಶೋಭಕೃತ ನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಪಾಲ್ಗುಣ ಮಾಸ ಕೃಷ್ಣ ಪಕ್ಷ. ಇನ್ನು ಭಾನುವಾರ 31ನೇ ತಾರೀಕಿಂದ ಶುರುವಾಗುವಂಥದ್ದು ಏಪ್ರಿಲ್ 6ನೇ ತಾರೀಕುವರೆಗೂ ಇರುತ್ತೆ. ವಿಶೇಷವಾಗಿ ಏಪ್ರಿಲ್ 1ನೇ ತಾರೀಕು ಕೊಲ್ಲೂರಲ್ಲಿ ಜಾತ್ರೆ ಇರುವಂಥದ್ದು, 6ನೇ ತಾರೀಕು ಪ್ರದೋಷ ಪೂಜೆ ಇರುವಂಥದ್ದು ಅಷ್ಟೇ. ಇನ್ನು ಅಂಥ ಮೇಜರ್ ವಿಷಯಗಳು ಏನು ಈ ವಾರ ಇಲ್ಲ. ಮಾಮೂಲಿ ಗ್ರಹಚಾರ ಚಕ್ರದಲ್ಲಿ ಗ್ರಹ ಸ್ಥಿತಿಗಳ ಬದಲಾವಣೆಗಳು, ಪಾದಗಳ ಬದಲಾವಣೆಗಳು ನಿರಂತರವಾಗಿರ್ತದೆ. ಇನ್ನು ಮೊದಲನೇದಾಗಿ ಮೇಷರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ. 2, 4, 2, 4, 6, 8, 10, 12, 13 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸರ್ಕಾರದಿಂದ ಸಹಾಯ ಮನ್ನಣೆ, ಧನಲಾಭ, ಸ್ತ್ರೀ ಸೌಖ್ಯ ಚೆನ್ನಾಗಿದೆ, ಮಿತ್ರರ ಸೌಖ್ಯವೂ ಚೆನ್ನಾಗಿದೆ. ಈ ವಾರ ಒಂದಷ್ಟು ಅನುಕೂಲಗಳು, ಕೀರ್ತಿ ಬೆಳೆಯುವಂತಹ ಯೋಗ ಪ್ರಾಪ್ತಿಯಾಗ್ತದೆ. ಇನ್ನು ವೃಷಭ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ವೃಷಭ ರಾಶಿಯವರಿಗೆ 2, 4, 6, 8, 10, 11 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಷ್ಟ ಉಂಟು. ವಾರದ ಕೊನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗುತ್ತೆ. ಕಾರ್ಯವನ್ನು ಎಚ್ಚರಿಕೆಯಿಂದ ಮಾಡಬೇಕು, ಇಲ್ಲಾಂದ್ರೆ ಧನ ಮಾನ ಹಾನಿ ಆಗುವಂತ ಸಾಧ್ಯತೆ ಇರ್ತದೆ. ಎಚ್ಚರಿಕೆ ಇರಬೇಕು. ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ, ಕುಂಕುಮಾರ್ಚನೆಯನ್ನು ಮಾಡಿಸಿ ಈ ವಾರವನ್ನು ಪ್ರಾರಂಭ ಮಾಡಿ. ಮಿಥುನ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ಮಿಥುನ ರಾಶಿಯವರಿಗೆ 3, 3, 6, 3, 9, 9, 2, 11 ಕವಡೆ ಬಿದ್ದಿರುವಂಥದ್ದು. ಕಷ್ಟ ಉಂಟು. ವಾರದ ಕೊನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗುತ್ತೆ. ಕಾರ್ಯವನ್ನು ಎಚ್ಚರಿಕೆಯಿಂದ ಮಾಡಲಿಲ್ಲ ಅಂತಂದ್ರೆ ಅನೇಕ ತರದ ಸಂಕಷ್ಟದಲ್ಲಿ ಸಿಕ್ಕಾಕೊಳ್ಳುವಂಥ ಸಾಧ್ಯತೆ ಇರ್ತದೆ. ನೀವು ಮಾಡಬೇಕಾಗಿರುವಂಥದ್ದು ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡಿ, ತುಳಸಿಯ ಅರ್ಪಣೆಯನ್ನ ಮಾಡುವಂಥದ್ದು. ಇನ್ನು ಕರ್ಕಾಟಕ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ಕರ್ಕಾಟಕ ರಾಶಿಯವರಿಗೆ 3, 3, 6, 3, 9 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಮನೆಗೆ ಬಂಧುಗಳು ಬರುವಂಥದ್ದು, ರಾಜ ಸನ್ಮಾನ, ಸಮಾಜದಲ್ಲಿ ಸನ್ಮಾನ ದೊರೆಯುವಂಥದ್ದು, ಕಾರ್ಯದಲ್ಲಿ ಅನೇಕ ತರದ ಅನುಕೂಲಗಳಾಗುವಂತಹ ವಾರ ಕರ್ಕಾಟಕ ರಾಶಿಯವರಿಗೆ. ಇನ್ನು ಸಿಂಹ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. 2, 4, 6, 8, 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸಿಂಹರಾಶಿಯವರಿಗೆ ಸುಖ ಭೋಜನ, ಆಪ್ತ ಮಿತ್ರ ದರ್ಶನ, ಕೈಗೊಂಡ ಕೆಲಸದಲ್ಲಿ ಅನುಕೂಲ ಆಗುವಂಥದ್ದು. ನೀವು ಮಾಡಿಕೊಳ್ಳುವಂತಹ ಕೆಲಸದಲ್ಲಿ ಯಾವುದೇ ತರದ ಸಂಶಯವನ್ನು ಇಟ್ಟುಕೊಳ್ಳದೆ ಮುಂದುವರಿರಿ, ಅನುಕೂಲ ಆಗತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. 4, 4, 8, 9 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಮನೆಗೆ ಬಂಧುಗಳು ಬರುತ್ತಾರೆ, ರಾಜ ಸನ್ಮಾನ, ಸಮಾಜದಲ್ಲಿ ಸನ್ಮಾನ ದೊರೆಯುವಂಥದ್ದು, ಕಾರ್ಯದಲ್ಲಿ ಸಿದ್ಧಿ, ಜಯ, ಲಾಭ ಎಲ್ಲವೂ ಕನ್ಯಾ ರಾಶಿಯವರಿಗೆ ಸಿಗುತ್ತೆ. ಈ ವಾರ ಅನುಕೂಲ ವಾರ. ತುಲಾ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ತುಲಾ ರಾಶಿಯವರಿಗೆ ವಿಶೇಷವಾಗಿ 3, 3, 6, 3, 9, 9, 3, 12, 3, 15, 15, 16 ಕವಡೆ ಅಂಗಾತ ಬಿದ್ದಿರುವಂಥದ್ದು ತುಲಾ ರಾಶಿಯವರಿಗೆ. ಅಪವಾದದ ಭಯವಿದೆ. ಆಪ್ತೇಷ್ಟರಲ್ಲಿ, ಆತ್ಮೀಯರಲ್ಲಿ ಜಗಳ ಮತ್ತು ಕಲಹ ಪ್ರಾಪ್ತಿಯಾಗುವಂಥದ್ದು, ಕಳ್ಳರಿಂದ ಕಂಟಕ, ಅಧಿಕಾರಿಗಳಿಂದ ತೊಂದರೆ, ಅನೇಕ ತರದ ಪೀಡೆಗಳು ಪ್ರಾಪ್ತಿ. ಸ್ವಲ್ಪ ಈ ವಾರ ಹುಷಾರಾಗಿರ್ಬೇಕು. ಲಕ್ಷ್ಮಿಗೆ ತುಪ್ಪದ ದೀಪವನ್ನ ಹಚ್ಚಿಟ್ಟು ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ, ಅಥವಾ ಮನೆಯ ಕುಲ್ಲದ ಎಣ್ಣೆ ದೇವರನ್ನ ಪೂಜೆ ಮಾಡಿ. ಇನ್ನು ವೃಶ್ಚಿಕ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. 2, 4, 6, 8, 2, 4, 6, 8, 10, 11 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಷ್ಟ ಉಂಟು.
ವಾರದ ಕೊನೆಯಲ್ಲಿ ಸುಖ ಉಂಟು. ಕಾರ್ಯವನ್ನು ಎಚ್ಚರಿಕೆಯಿಂದ ಮಾಡಲಿಲ್ಲ ಅಂದರೆ ಧನಮಾನ ಹಾನಿ ಆಗುವಂಥ ಸಾಧ್ಯತೆ ಇರ್ತದೆ. ಜಾಗ್ರತೆಯಿಂದ ಇರಬೇಕು, ಬಹಳ ಎಚ್ಚರಿಕೆಯಿಂದ ನೀವು ಇರಬೇಕಾಗ್ತದೆ, ಇಲ್ಲಾಂದ್ರೆ ತೊಂದರೆಗಳು ಖಂಡಿತ. ವೃಶ್ಚಿಕ ರಾಶಿಯವರು ಸುಬ್ರಹ್ಮಣ್ಯ ಸ್ವಾಮಿಯ ಕಾಲಭೈರವನ ದರ್ಶನವನ್ನು ಮಾಡಿ ಅನುಕೂಲ ಆಗುತ್ತೆ. ಇನ್ನು ಧನುರ್ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಧನುರ್ ರಾಶಿಯವರಿಗೆ 3, 3, 6, 9 ಕವಡೆ ಅಂಗಾತ ಬಿದ್ದಿರುವಂಥದ್ದು, ಮನೆಗೆ ಬಂಧುಗಳು ಬರುವಂಥದ್ದು, ರಾಜ ಸನ್ಮಾನ, ಸಮಾಜದಲ್ಲಿ ಸನ್ಮಾನ ದೊರೆಯುವಂಥದ್ದು, ಕಾರ್ಯದಲ್ಲಿ ಜಯ, ಸಿದ್ಧಿ, ಲಾಭ ಲಭಿಸುವಂತಹ ಯೋಗ ನಿಮಗೆ ಪ್ರಾಪ್ತಿ ಆಗ್ತದೆ ಧನುಸ್ ರಾಶಿಯವರಿಗೆ. ಮಕರ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ಮಕರ ರಾಶಿಯವರಿಗೆ 2, 4, 6, 8 ಕವಡೆ ಅಂಗಾತ ಬಿದ್ದಿರುವಂಥದ್ದು, ವೈರಿಗಳನ್ನು ಜಯಿಸುವಂಥದ್ದು, ಕೈಗೊಂಡ ಕಾರ್ಯದಲ್ಲಿ ಜಯ, ಧನ ಮಾನ ಲಾಭ, ಮನಸ್ಸಿನಂತೆ ಕೆಲಸಗಳಾಗ್ತದೆ. ಅನುಕೂಲದ ವಾರ ಆದರೂ 7.5 ನಡೀತಾ ಇರೋದ್ರಿಂದ ಇಷ್ಟ ದೇವರ ಆರಾಧನೆ, ಶಿವನ ಆರಾಧನೆ, ಶನೇಶ್ವರ ಸ್ವಾಮಿ ಆರಾಧನೆ, ಆಂಜನೇಯ ಸ್ವಾಮಿ ಆರಾಧನೆ ಅತ್ಯಂತ ಸುಖಮಯವು. ಮಕರ ರಾಶಿ ಆಯ್ತು. ಕುಂಭರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಕುಂಭರಾಶಿಯವರಿಗೆ 4, 4, 8, 4, 12 ಕವಡೆ ಅಂಗಾತ ಬಿದ್ದಿರುವಂಥದ್ದು, ಕಳ್ಳರಿಂದ ತೊಂದರೆ, ಹಣವನ್ನು ಕಳೆದುಕೊಳ್ಳುವಂಥದ್ದು, ಎಚ್ಚರಿಕೆಯಿಂದ ಇರಬೇಕು, ಇಲ್ಲ ಅನೇಕ ಸಮಸ್ಯೆಗಳಾಗತ್ತೆ. ಈ ವಾರ ಅಷ್ಟೊಂದು ಚೆನ್ನಾಗಿಲ್ಲ ಕುಂಭರಾಶಿಯವರಿಗೆ. ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ 1, 2 ಬಾಳೆಹಣ್ಣು ಬೆಲ್ಲವನ್ನು ಕೊಟ್ಟು ಪೂಜೆಯನ್ನು ಮಾಡಿಸ್ಕೊಂಡು ಬನ್ನಿ, ಅನುಕೂಲ ಆಗತ್ತೆ. ಇನ್ನು ಮೀನರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. 2, 4, 6, 8, 10, 12, 13 ಕವಡೆ, 3, 3, 6, 3, 9, 9, 3, 12, 12, 14 ಕವಡೆ ಅಂಗಾತ ಬಿದ್ದಿರುವಂಥದ್ದು, ಧನಲಾಭ, ಆಭರಣ ಸಂಗ್ರಹ ಯೋಗವಿದೆ, ಕಳೆದು ಹೋದ ವಸ್ತು ಸಿಗುವುದು, ಧನಲಾಭ, ಶಾರೀರಿಕ ಸೌಖ್ಯ ಚೆನ್ನಾಗಿದೆ. ಮೀನರಾಶಿಯವರು ಕೂಡ ಈ ವಾರ ಬಹಳ ಚೆನ್ನಾಗಿರುವಂಥದ್ದು, ಯೋಗ ಪ್ರಾಪ್ತಿ ಇದೆ. ಇದು ಈ ವಾರದ ಕವಡೆ ಶಾಸ್ತ್ರದ ಪ್ರಕಾರ ವಾರ ಭವಿಷ್ಯ. ಇದರ ಜೊತೆಗೆ 6 ತಿಂಗಳಿಗೊಮ್ಮೆ ಅಥವಾ ವರ್ಷಕ್ಕೆ 1 ಬಾರಿ ಆದರೂ ಕೂಡ ನಿಮ್ಮ ಜಾತಕಗಳನ್ನು ಪರಿಶೀಲನೆ ಮಾಡಿಕೊಂಡು ನಿಮಗೆ ನಡೀತಾ ಇರುವಂಥ ದಶಾಭುಕ್ತಿಗಳು ಹೇಗಿದೆ, ಮುಂದೆ ಏನು ಅನುಕೂಲ ಆಗುತ್ತೆ ಅನ್ನುವಂಥ ವಿಚಾರವನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಆ ಮಲೆಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ. ಶ್ರೀ ಮಾಯಾಕಾರ ಶಂಕರ 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 ಶ್ರೀ ಮಾಯಾಕಾರ.